ಸಂಗೀತ ಅನ್ನೋದು ಬಹುಶಃ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಸಂಗೀತ ಇದೆ ಅಂತ ಅನಿಸುತ್ತೆ ನನಗೆ. ಏಕೆಂದರೆ ನಾವು ಪ್ರಕೃತಿ ಮಡಲಿಗೆ ಹೋದಾಗಲೂ ಕೂಡ ಅಲ್ಲೊಂದು ಸಂಗೀತ ಇರುತ್ತೆ. ನೀವು ಕೂತು ಮಾತಾಡೋವಾಗಲೂ ಅದಕ್ಕೊಂದು ಸಂಗೀತ ಯಾವುದನ್ನಾದರೂ ಆ್ಯಡ್ ಮಾಡಬೇಕು ಅಂದರೆ ಸಂಗೀತದ ಒಂದು ಸೃಷ್ಟಿನ ಹೇಳ್ತಾರೆ. ಅದರ ಜೊತೆಗೆ ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ, ಯಾರ ಜೊತೆ ಆದರೂ ಮಾತಾಡ್ತಾ ಇದ್ದೀವಿ, ಎಲ್ಲಾದರೂ ಒಂದು ಕಡೆ ಡ್ರೈವ್ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಸಂಗೀತ ಒಂದು ಬೆಸ್ಟ್ ಗೆಳೆಯ ಆಗ್ತಾನೆ ಅಥವಾ ಗೆಳತಿ ಆಗುತ್ತೆ. ಸಂಗೀತಕ್ಕಿರುವ ಪವರೇ ಅಂಥದ್ದು. ಅದಕ್ಕೆ ಭಾಷೆಯ ಅವಶ್ಯಕತೆ ಇರೋದಿಲ್ಲ, ಭಾವ ಮಾತ್ರ ಬೇಕಾಗತ್ತೆ. ಸೊ ಸಂಗೀತದ ಪವರ್ ಎಲ್ಲರಿಗೂ ಗೊತ್ತು, ಆದರೆ ಅದರ ಬಳಕೆ ಬಹಳ ಕಡಿಮೆ. ಸೊ ನಿಮ್ಮ ಪ್ರಕಾರ ಸಂಗೀತದ ಮಹತ್ವ ಏನು? ಸಂಗೀತ ನೀವು ಹೇಳ್ದಂಗೆ ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಕಾಸ್ಟ್, ಕ್ರೀಡ್, ರಿಲಿಜನ್, ಬಾರ್ಡರ್ಸ್ ಎಲ್ಲನೂ ಮೀರಿ ಒಂದು ಕನೆಕ್ಟ್ ಮಾಡೋದು ಸಂಗೀತ. ನೀವು ಹೇಳ್ದಂಗೆ ಟ್ರಾಫಿಕಲ್ಲೂ ಸಂಗೀತ ಬೇಕು, ಸ್ಟ್ರೆಸ್ ಬಸ್ಟರ್ ಸಂಗೀತ ಬೇಕು, ಖುಷಿಯಾದಾಗಲೂ ಸಂಗೀತ, ದುಃಖ ಆದಾಗಲೂ ಸಂಗೀತ. ಬಟ್ ಈ ಸಂಗೀತ ನಮ್ಮ ಒಂದು ಕಲ್ಚರ್ನ ಮೇನ್ ಎಲಿಮೆಂಟ್. ಇಂಡಿಯನ್ ಕಲ್ಚರಲ್ಲಿ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಮೊದಲಿಂದನೂ ನಮ್ಮ ಗುರುಕುಲ ಸಿಸ್ಟಮಲ್ಲೂ ಸಂಗೀತ ಹೇಳ್ಕೊಡ್ತಾ ಬಂದಿದ್ದೀವಿ ಮಕ್ಕಳಿಗೆ. ಅದೇ ಒಂದು ಸಂಗೀತನ ಶಿಕ್ಷಣದಲ್ಲಿ ಹೇಗೆ ಬಳಕೆ ಮಾಡ್ತಾಯಿದ್ದೀವಿ, ಏನಕ್ಕೆ ಮಕ್ಕಳಿಗೆ ಸಂಗೀತ ಚಿಕ್ಕವರಿಂದಾಗ್ಲಿಂದಾನೆ ಅಂದರೆ ಪ್ರೀ ಪ್ರೈಮರಿಯಿಂದ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ನಮ್ಮದು. ಸೊ ಅದನ್ನು ಎಲ್ಲರಿಗೂ ಹೇಳ್ಬೇಕನ್ನೋದೇ ನನಗೆ ಇವತ್ತು ಅನಿಸ್ತಾ ಇರೋದು. ಸಂಗೀತ ಶಿಕ್ಷಣದಲ್ಲಿ ಏನು ಮಹತ್ವ, ಯಾಕೆ ಬೇಕು ಸಂಗೀತ? ಸೊ ಮ್ಯೂಸಿಕ್ ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಟ್ ಮೇಕ್ಸ್ ಅ ಚೈಲ್ಡ್ ಪೇಷನ್ಸ್ ಜಾಸ್ತಿ ಬರುತ್ತೆ, ಕಂಪ್ಯಾಷನೇಟ್ ಆಗ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಎಷ್ಟೊಂದು ಜನ ತಾಯಂದಿರು ಬಂದು ನನಗೆ ಹೇಳಿದ್ದಾರೆ, ಮೇಡಮ್ ನನ್ನ ಮಗ ಡ್ರಮ್ ಕಲ್ತ್ಕೊಳ್ಳೋಕೆ ಶುರು ಮಾಡ್ದ, ಒಂದು ಇನ್ಸ್ಟ್ರೂಮೆಂಟು. ಅದಾದಮೇಲೆ ಅವ್ನು ಎಷ್ಟು ಹಠ ಮಾಡ್ತಾಯಿದ್ದ, ಹಠಮಾರಿ ಆಗಿದ್ದ, ಅದೆಲ್ಲ ಚಾನಲೈಸ್ ಆಗಿದೆ, ಎನರ್ಜಿ ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಾಗಿದೆ, ಅವ್ರು ಆ್ಯಕ್ಚುಲಿ ಮಲ್ಕೊಳ್ತಾ ಇದ್ದಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಾಗ್ತಾಯಿದೆ, ಹೆಲ್ತ್ ಚೆನ್ನಾಗಾಗ್ತಾಯಿದೆ, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಆಲ್ಸೋ ಫಂಕ್ಷನ್ಸ್ ವೆಲ್ ಒನ್ ಚೈಲ್ಡ್ ಇಸ್ ಲರ್ನಿಂಗ್ ಅನ್ ಇನ್ಸ್ಟ್ರೂಮೆಂಟ್. ಸೊ ಇದೆಲ್ಲ ಸೈಂಟಿಫಿಕ್ ರೀಸನ್ಸು ಇದೆ. ಫಿಸಿಕಲ್ ಫಿಟ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸಂಗೀತದ ಮೂಲಕ ಒಂದು ಸಂತೋಷದ ವಾತಾವರಣ ಮೂಡ್ ಬರುತ್ತೆ. ಇವಾಗ ಮಕ್ಳಿಗೆ ನಾವು ಅದನ್ನೇ ಇಂಪಾರ್ಟೆಂಟಾಗಿ ಕೊಡಬೇಕಾಗಿರುತ್ತೆ. ಒಂದು ಬೆಳವಣಿಗೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ಸಂಗೀತ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಮೇಡ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಕರಿಕ್ಯುಲಮ್. ಇನ್ಫ್ಯಾಕ್ಟ್ NEP 2020ಯಲ್ಲಿ ಸಂಗೀತನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮ್ಯೂಸಿಕಲಿ ಅಂತ ಮಾಡಿದ್ದೀವಿ. ಹೌದು. ಸೊ ಇದೆಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಮ್ಯೂಸಿಕ್ ಎಜುಕೇಷನ್ ಶುಡ್ ರೀಚ್ ಟು ಎವ್ರಿ ಲಾಸ್ಟ್ ಚೈಲ್ಡ್ ಇನ್ ಅವರ್ ಕಂಟ್ರಿ. ಈ ಸಂಗೀತದ ಶಕ್ತಿ ಎಲ್ರಿಗೂ ಗೊತ್ತಿದೆ, ಆದರೆ ಅದರ ಬಳಕೆ ಬಹಳ ಕಡಿಮೆ ಇದೆ ಇವತ್ತಿಗೂ ಭಾರತದಲ್ಲಿ. ನಮ್ಮ ಜನ್ರೇಷನ್ನಿಂದ ಈ ಜನ್ರೇಷನ್ನಿಗೆ ಬದಲಾವಣೆ ಆಗಿದೆಯಾ? ಡೆಫಿನೆಟ್ಲಿ ಬದಲಾವಣೆ ಆಗಿದೆ. ಸಂಗೀತನ ಜೀವನದ ಭಾಗವಾಗಿ ಬಹಳಷ್ಟು ಜನ ಅಳವಡಿಕೆ ಮಾಡಿಕೊಳ್ತಾರೆ, ತಂದೆ ತಾಯಿ ಒಪ್ಕೊಳ್ತಿದ್ದಾರೆ. ಆದರೆ ಪರ್ಸೆಂಟೇಜ್ ಮಾತಾಡೋದಾದರೆ ಇಟ್ಸ್ ವೆರಿ ಲೆಸ್, ತುಂಬ ಕಮ್ಮಿ. ಅಂದರೆ ಸಂಗೀತನ ನಾನು ಕರಿಯರ್ ಆಗಿ ಅಥವಾ ಪ್ಯಾಷನ್ ಆಗಿ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇವತ್ತಿಗೂ ತಂದೆ ತಾಯಿ ಒಂದು ಸ್ವಲ್ಪ ತಡೆದು ಆಮೇಲೆ ನಿರ್ಧಾರ ಮಾಡ್ತಾರೆ. ಬಟ್ ಥ್ಯಾಂಕ್ಫುಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಒಪ್ಕೊಳ್ತಾ ಇರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ಟಿಲ್ ಇಟ್ಸ್ ನಾಟ್ ಎನಫ್ ಅಂತ ಅನಿಸುತ್ತೆ, ಸಾಕಾಗಲ್ಲ ಅಂತ ಅನಿಸುತ್ತೆ. ಏನಿದೆ ಸಂಗೀತದಲ್ಲಿ? ಸಂಗೀತ ಯಾಕೆ ಆಯ್ಕೆ ಮಾಡ್ಕೊಳ್ತೀಯಾ? ಅದೇನು ನಿನಗೆ ಬ್ರೆಡ್ ಆ್ಯಂಡ್ ಬಟರ್ ತಂದು ಕೊಡುತ್ತಾ, ಮನೆಗೆ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ? ಏನಿದೆ ಅದರಲ್ಲಿ ಭವಿಷ್ಯ ಅನ್ನೋರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಅದನ್ನು ಹೆಂಗೆ ನೋಡ್ತೀರಿ? ಸೊ ಸಂಗೀತ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಐ ವಿಲ್ ಗೋ ಅ ಲಿಟಲ್ ಬ್ರಾಡರ್ ಪರ್ಸ್ಪೆಕ್ಟಿವ್. ಪೋಸ್ಟ್ ಕೋವಿಡ್ ಆ್ಯಸ್ ಪರ್ ಒನ್ ಸರ್ವೆ ಮೊದಲು ಇಂಟರ್ವ್ಯೂಸಲ್ಲಿ 100% ಎಜುಕೇಷನಲ್ ಕ್ವಾಲಿಟೀಸು, ಎಜುಕೇಷನಲ್ ನಿಮ್ಮದು ಸರ್ಟಿಫಿಕೇಟ್ಸ್ ಕೇಳ್ತಾಯಿದ್ರು ರೆಸ್ಯೂಮೆಯಲ್ಲಿ ಬಿಫೋರ್ ಕೋವಿಡ್. ಪೋಸ್ಟ್ ಕೋವಿಡ್ ಅದು 60% ಬಂದಿದೆ. ವೈ? ಬಿಕಾಸ್ ಜನಕ್ಕೆ ಇವಾಗ ಸ್ಕಿಲ್ ಎಜುಕೇಷನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ. ಬಿಕಾಸ್ ದ ವರ್ಲ್ಡ್ ಇಸ್ ಮೂವಿಂಗ್ ಇನ್ ದ್ಯಾಟ್ ಫಾಸ್ಟ್ ಡೈರೆಕ್ಷನ್. ಸೊ ಮ್ಯೂಸಿಕ್ಕು ಒಂದು ಸ್ಕಿಲ್ಲು, ಪಾಟ್ರಿ ಒಂದು ಸ್ಕಿಲ್ಲು, ಕಾರ್ಪೆಂಟಿಂಗ್ ಇಸ್ ಅ ಸ್ಕಿಲ್. ಆಲ್ ಆಫ್ ದಿಸ್ ಸ್ಕಿಲ್ಸ್ ಎಜುಕೇಷನ್ ಜೊತೆನೇ ನಾವು ತೊಗೊಂಡು ಹೋಗಬೇಕು. ನೀವು ಹೇಳಿದ ಕ್ವೆಶನ್ಸು ಪೇರೆಂಟ್ಸ್ಗೆ ಇದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು? ಒಂದು ಮಗು ಒಂದು ಪ್ರಬುದ್ಧತೆ ಬೆಳೆಸ್ಕೊಳ್ಬೇಕಂದ್ರೆ ಎಜುಕೇಷನ್ ಎಷ್ಟು ಮುಖ್ಯನೋ ಸ್ಕಿಲ್ಸು ಅದೇ ಮುಖ್ಯ. ಸೊ ಇವೆರಡು ಜೊತೆಗೆ ಹೋದರೆ ಒಂದು ಪ್ರಬುದ್ಧ ಸಿಟಿಸನ್ ಇಸ್ ವಾಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಟ್ರಿ. ಪ್ರತಿಯೊಂದು ಪೇರೆಂಟ್ಸು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತಲೇ ಯೋಚನೆ ಮಾಡಿದರೆ ಇವತ್ತು AR ರೆಹಮಾನ್ ಬರ್ತಾ ಇರಲಿಲ್ಲ, ಆ ಗ್ರೇಟ್ ನಮ್ಮಲ್ಲಿರೋ ಕನಕದಾಸರ ಥರ ಇರೋ ಎಷ್ಟೊಂದು ಆರ್ಟಿಸ್ಟ್ ಬರ್ತಾ ಇರಲಿಲ್ಲ. ಪೇರೆಂಟ್ಸ್ ಏನು ಮುಖ್ಯವಾಗಿ ಅಂದರೆ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಒಂದು ಮಗುಗೆ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಅದನ್ನು ಬೆಳೆಸಿ. ನಿಮ್ಮ ಈಗೋಗಿಂತ ಮುಖ್ಯ ಮಗುವಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅದನ್ನು ನಾವು ರೆಕಗ್ನೈಸ್ ಮಾಡಿ ನರ್ಚರ್ ಮಾಡಬೇಕು.
ಸೊ ಅದೊಂದು ಮನಸ್ಥಿತಿ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಪ್ರತಿಯೊಂದು ಪೇರೆಂಟ್ಸ್ ಏನಂದರೆ, ದೇ ಹ್ಯಾವ್ ಟು ಥಿಂಕ್ ಬ್ರಾಡರ್ ಪರ್ಸ್ಪೆಕ್ಟಿವ್. ನನ್ನ ಮಗು ಈಸ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ, ಈಸ್ ದ ಬ್ಯಾಕ್ ಬೋನ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ, ವಿ ಆರ್ ದ ಯಂಗೆಸ್ಟ್ ಕಂಟ್ರಿ. ಆ ಒಂದು ಮಗು ಮುಂದೆ ಹೋಗಿ ಡಿಸಿಷನ್ ಮಾಡಿ ಓಟ್ ಹಾಕುತ್ತೆ. ಆ ಒಂದು ಮಗು ನಿಮ್ಮ ಫ್ಯೂಚರ್ ಲೀಡರ್, ಆ ಒಂದು ಮಗು ಎಕನಾಮಿಕ್ ಡಿಸಿಷನ್ ಆಫ್ ಅವರ್ ಕಂಟ್ರಿ ಇರುತ್ತೆ. ಸೊ ಆದ್ದರಿಂದ ಪೇರೆಂಟ್ಸ್ ಮನಸ್ಥಿತಿನೂ ಚೇಂಜ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಪರ್ಸೆಂಟೇಜ್ ಕಮ್ಮಿ ಇದೆ, ಬಟ್ ದ ನೀಡ್ ಆಫ್ ದ ಅವರ್ ಇಸ್ ಸ್ಕಿಲ್. ಸೊ ಖಂಡಿತ ಪೇರೆಂಟ್ಸ್ ಅರ್ಥ ಮಾಡ್ಕೊತಾರೆ, ಅದ್ರ ಜೊತೆನೇ ಸಾಕ್ತಾರೆ ಅನ್ನೋದು ನನ್ನ ಅನಿಸಿಕೆ.